ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಇವತ್ತು ವಿಡಿಯೋಲಿ ಕ್ವಾಡ್ರಾಟಿಕ್ ಇಕ್ವೇಷನ್ಸು ವರ್ಡ್ ಪ್ರಾಬ್ಲಮ್ಸ್ ನೋಡೋಣ. ಸೊ ನಿಮಗೆ ಅಗೇನ್ ಕ್ವಾಡ್ರಾಟಿಕ್ ಇಕ್ವೇಷನ್ದು ಒನ್ ಶಾಟ್ ಏನಿದೆ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ. ಆ್ಯಂಡ್ ಬೇರೆ ಸೆಟ್ ಆಫ್ ಪ್ರಾಬ್ಲಮ್ಸ್ ಏನಿದೆ ಅದು ಸಾಲ್ವ್ ಮಾಡಿದ್ದೀನಿ, ಚೆಕ್ ಮಾಡಿ. ಬಿಕಾಸ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದಾಗ ಎಸ್ಪೆಷಲಿ ವರ್ಡ್ ಪ್ರಾಬ್ಲಮ್ಸೇ ಮೇನು. ಅದು ಬಿಟ್ಟರೆ ಫ್ಯಾಕ್ಟರೈಸೇಷನ್ ಆಯ್ತು, ಇನ್ನೊಂದಾಯ್ತು, ಆರಾಮಾಗಿ ಸಾಲ್ವ್ ಮಾಡ್ತಾರೆ, ಅದರಲ್ಲಿ ಏನೂ ಕಷ್ಟ ಇಲ್ಲ. ಸೊ ದೇರ್ ಆರ್ ಸರ್ಟನ್ ಸೆಟ್ ಆಫ್ ಪ್ರಾಬ್ಲಮ್ಸ್, ವರ್ಡ್ ಪ್ರಾಬ್ಲಮ್ಸ್. ನೀವು ಅದನ್ನು ಅರ್ಥ ಮಾಡ್ಕೊಳೋದು ಈಸಿ ಆಯಿತು ಅಂದರೆ, ಇಫ್ ಯು ಆರ್ ಏಬಲ್ ಟು ಬ್ರೇಕ್ ಡೌನ್ ವರ್ಡ್ ಪ್ರಾಬ್ಲಮ್ ಏನಿರುತ್ತೆ ಅದನ್ನು ಬ್ರೇಕ್ ಡೌನ್ ಮಾಡೋದ್ರಿ ಅಂದರೆ ಸಾರ್ಟೆಡ್. ಸೊ ಅದಕ್ಕೆ ಆ ಥರನೇ ಹೆಂಗೆ ಈ ಕ್ವಶನ್ ಇದೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ. ಈ ಎಕ್ಸಾಮಲ್ಲಿ ಬರೀ ಇಷ್ಟೇ ಕ್ವಶನ್ ತಾನೇ ಇರುತ್ತೆ. ಸೊ ಈ ಕ್ವಶನ್ನ ಅರ್ಥ ಮಾಡ್ಕೊಳೋಕೆ ಏನು ಕೊಟ್ಟಿದ್ದಾರೆ, ಇದನ್ನು ಹೆಂಗೆ ಬ್ರೇಕ್ ಡೌನ್ ಮಾಡ್ಕೋಬೇಕು. ಓಕೆ, ಫಾದರ್ ಇಸ್ 30 years ಓಲ್ಡರ್. 30 ವರ್ಷ ಜಾಸ್ತಿ. ಓಕೆ, ಯಾರಿಗಿಂತ? ಮಗನಿಗಿಂತ 5 ವರ್ಷ ಆದಮೇಲೆ. ಓಕೆ, ಈಗ ಏನು ಕೇಳಿದ್ದಾರೆ? ಪರ್ಸೆಂಟೇಜ್ ಕೇಳಿದ್ದಾರೆ. ಸೊ ಈ ಥರ ಹಿಂಗೆ ಬ್ರೇಕ್ ಡೌನ್ ಮಾಡ್ಕೊಂಡ್ರಿ ಅಂದರೆ, ಬರೆಯೋದಲ್ಲ ನಾನು ಹೇಳ್ತಿರೋದು, ಅಲ್ಲೇ ಕ್ವಶನಲ್ಲೇ ಬ್ರೇಕ್ ಡೌನ್ ಮಾಡ್ಕೊಂಡ್ರಿ, ಅದನ್ನು ಅರ್ಥ ಮಾಡ್ಕೊಂಡ್ರಿ ಅಂದರೆ ಸಾರ್ಟೆಡ್. ಸೊ ಆಬ್ವಿಯಸ್ಲಿ ಸೊ 30 ವರ್ಷ ಜಾಸ್ತಿ ಅಂದರೆ ದೊಡ್ಡವರೇ ಇರ್ತಾರೆ. ಸೊ ಎಲ್ಲ ತಂದೆಗಳಿಗೂ ಥ್ಯಾಂಕ್ ಯು. ಬಿಕಾಸ್ ಈಗಿಂದು ನೀವು ಲೈಕ್ ಈಗಿಂದ ಜನ್ರೇಷನಲ್ಲಿ ನೋಡ್ತಿದ್ದೀವಲ್ಲ, ಯಾಕಂದರೆ ಎಷ್ಟು ಚಾಲೆಂಜಸ್ ಇರುತ್ತೆ. ಸೊ ಬಿಗ್ ಸಲ್ಯೂಟ್. ಬಿಕಾಸ್ ಕಷ್ಟಪಟ್ಟು ಮುಂದೆ ಬಂದಿರ್ತಾರೆ. ಸೊ ಅವರು ನಮಗೆ ಏನೇ ಆಗಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡಬೇಕು, ಅವರು ಒಳ್ಳೆಯ ಒಂದು ಪೊಸಿಷನ್ಗೆ ಹೋಗಬೇಕು. ನನಗೆ ಎಷ್ಟೇ ಕಷ್ಟ ಆಗಲಿ ದಟ್ಸ್ ಫೈನ್, ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಈ ಕಷ್ಟ ಬರಬಾರ್ದು. ಸೊ ಏನೇ ಕೇಳಿದ್ರು ಕೊಡ್ಸಿರ್ತಾನೆ. ಸೊ ಬಿಗ್ ಸಲ್ಯೂಟ್ ಫಾರ್ ಆಲ್ ದ ಫಾದರ್ಸ್ ಆ್ಯಂಡ್ ಈವನ್ ಮದರ್ಸ್ ಆಲ್ಸೋ, ನೋ ಡೌಟ್. ಬಟ್ ಇಲ್ಲಿ ಫಾದರ್ ಅಂತ ಕ್ವಶನ್ ಬಂದಿದ್ದಕ್ಕೆ ಬಿಕಾಸ್ ತಾಯಿನೂ ಅಷ್ಟೇ, ಅವ್ರ ಪ್ರೀತಿಗಿಂತ ಏನೂ ದೊಡ್ಡದಲ್ಲ. ಈಗ ನಾನು ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಅಮ್ಮನ ಕಾಲ್ ಮಾಡಿದೆ, ನಾನೆಲ್ಲೋ ಹೊರಗೆ ಹೋಗ್ತಿದ್ದೀನಿ, ನಾನು ಬರಲ್ಲ, ನನಗೆ ಹಿಂಗೆ ಬೇಕು ಅಂತ ಏನೂ ಕ್ವಶನ್ ಕೇಳಿಲ್ಲ. ಹೌದಾ, ಓಕೆ ಆಯ್ತು, ರೆಡಿ ಮಾಡಿರ್ತೀನಿ ಬಾ. ಊಟ ಅವ್ರು ಫಸ್ಟ್ ಕೇಳೋದೇನು ಗೊತ್ತಾ? ಊಟ. ಮತ್ತು ಊಟ ಏನು ಮಾಡ್ತೀಯ? ಬಸ್ ನಾವು ಹೋಗಿ ಎಲ್ಲೋ ಮಾಡ್ಬೋದು, ಬಟ್ ಆ ಒಂದು ಕನ್ಸರ್ನ್ ಇರುತ್ತಲ್ಲ. ಸೊ ಯಾರು ಬಂದರೂ, ಯಾವ ಫ್ರೆಂಡ್ಸ್ ಆಯಿತು ಅಥವಾ ಮುಂದೆ ಯಾರು ಬಂದರೂ ಯಾರು ಏನೂ ಮಾಡೋಕ್ಕಾಗಲ್ಲ. ಒಪ್ಕೊತಿರೋ ಇಲ್ವೋ? ಸೊ ಈ ಥರ ಪ್ರತಿ ಕ್ವಶನ್ಗೂ, ನಾನು ಈ ಕ್ವಶನ್ಗಂತ ಬ್ರೇಕ್ ಡೌನ್ ಮಾಡಿಲ್ಲ. ಸೊ ಪ್ರತಿ ಕ್ವಶನ್ಗೂ ಹೆಂಗೆ ಬ್ರೇಕ್ ಡೌನ್ ಮಾಡೋದು, ಹೆಂಗೆ ಏನು ಅಂತ ನೋಡೋಣ. ಸೊ ವಿಡಿಯೋ ಎಷ್ಟಾಗಿತ್ತು ಅಂದರೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದು ಮರಿಬೇಡಿ. ಸೊ ಈಗ ಏಜ್ ಆಫ್ ಫಾದರ್ ಇಸ್ 30 years ಓಲ್ಡರ್, 30 years ಮೋರ್ ದ್ಯಾನ್ ಇಸ್ ಸನ್. ಸೊ 30 ವರ್ಷ ಜಾಸ್ತಿ ಇರುತ್ತೆ. ಆಫ್ಟರ್ 5 years, 5 ವರ್ಷ ಆದಮೇಲೆ ಪ್ರಾಡಕ್ಟ್ ಆಫ್ ದ ಏಜಸ್ ಬಿಕಮ್ಸ್ 400. ಸೊ ಆಫ್ಟರ್ 5 years ಅಂದಿದ ತಕ್ಷಣ ಏನು ಮಾಡ್ತೀವಿ ಗೊತ್ತಾ? ಬರೀ ಒಬ್ರದಷ್ಟೇ ಜಾಸ್ತಿ ಮಾಡ್ತೀವಿ. ಈಗ ನಿಮಗೆ 5 ವರ್ಷ ಜಾಸ್ತಿ ಆಗಿತ್ತು ಅಂದರೆ ನಿಮ್ಮ ತಂದೆಗೂ 5 ವರ್ಷ ಜಾಸ್ತಿ ಆಗಿರುತ್ತೆ ತಾನೆ. ಆಬ್ವಿಯಸ್ಲಿ ನಿಮ್ಮ ತಾಯಿಗೂ 5 ವರ್ಷ ಜಾಸ್ತಿ ಆಗಿರುತ್ತೆ, ನಿಮ್ಮ ಫ್ರೆಂಡ್ಸ್ಗೂ 5 ವರ್ಷ ಜಾಸ್ತಿ ಆಗಿರುತ್ತೆ, ಎಲ್ಲರಿಗೂ ಜಾಸ್ತಿ ಆಗುತ್ತೆ. ಈಗ ನಿಮ್ಗೆ ಅಷ್ಟೇನೆ ಸೂಪರ್ ಪವರ್ ಬಂದು ನನಗೆ ಮಾತ್ರ ಜಾಸ್ತಿ ಆಯಿತು, ನನಗೆ ಮಾತ್ರ ಕಮ್ಮಿ ಆಯಿತು, ಇಲ್ವಲ್ಲ. ಏಜ್ ಅಂದರೆ ಎಲ್ಲರಿಗೂ ಒಂದೇ, ಹೌದಾ ಇಲ್ಲೋ? ಸೊ ಒಬ್ರಿಗೆ ಜಾಸ್ತಿ ಆದರೆ ಇನ್ನೊಬ್ರಿಗೆ ಜಾಸ್ತಿ. ಸೊ ಏನಿದೆ, ಆಫ್ಟರ್ 5 years ಪ್ರಾಡಕ್ಟ್ ಆಫ್ ದರ್ ಏಜಸ್. ಸೊ ಏನು ಮಾಡಬೇಕು? ಸಂದ್ ಏಜು ಎಕ್ಸ್ ಅಂತ ತೊಗೊಂಡ್ವಿ ಅಂದರೆ ಫಾದರ್ಸ್ ಏಜ್ ಏನಿದೆ 30 ವರ್ಷ ಜಾಸ್ತಿ ಇದೆ ಈಗ ಪ್ರೆಸೆಂಟ್ಲಿ. ಸೊ ಬರೀಬೇಕು ಏನಂತ? ಓಕೆ, ಇಲ್ಲಿ ನೋಡೋಣ. ಸೊ ಲೆಟ್ ಸನ್ಸ್ ಪ್ರೆಸೆಂಟ್ ಏಜ್. ಸೊ ಸನ್ಸ್ ಪ್ರೆಸೆಂಟ್ ಏಜ್ನ ನಾವು ಎಕ್ಸ್ ಅಂತ ತೊಗೊಂಡ್ವಿ ಅಂದರೆ, ಸೊ ಏನಾಯಿತು? ಫಾದರ್ಸ್ ಪ್ರೆಸೆಂಟ್ ಏಜ್. ಸೊ ಏನಾಯಿತು? ಎಕ್ಸ್ ಪ್ಲಸ್ 30. 30 ವರ್ಷ ಜಾಸ್ತಿ ಇರೋದು ಪ್ರೆಸೆಂಟ್ ಏಜ್. ಸೊ ಈಗ ನೆಕ್ಸ್ಟು ಆಫ್ಟರ್ 5 years. ಆಫ್ಟರ್ 5 years ಸೊ ಸನ್ಸ್ ಏಜ್ ಏನಾಗುತ್ತೆ? ಆ 5 ವರ್ಷ ಆದಮೇಲೆ ಎಕ್ಸ್ ಪ್ಲಸ್ 5 ಆಗುತ್ತೆ. ಸೊ ಫಾದರ್ಸ್ ಏನಾಗುತ್ತೆ? ಫಾದರ್ಸ್ದು ಈಗ ಎಕ್ಸ್ ಪ್ಲಸ್ 30 ಇದೆ, 5 ವರ್ಷ ಆದಮೇಲೆ ಎಕ್ಸ್ ಪ್ಲಸ್ 35 ವಿಚ್ ಇಸ್ ಎಕ್ಸ್ ಪ್ಲಸ್ 30 ಪ್ಲಸ್ 5 ಎಕ್ಸ್ ಪ್ಲಸ್ 35. 5 ವರ್ಷ ಆದಮೇಲೆ ಏನಿದೆ?
5 ವರ್ಷ ಆದಮೇಲೆ ಅವರ ಪ್ರಾಡಕ್ಟ್, ಏಜ್ ಆಫ್ ದೇರ್ ಪ್ರಾಡಕ್ಟ್. ಸೊ 5 ವರ್ಷ ಆದಮೇಲೆ, ಸೊ ಏಜ್ ಆಫ್ ದೇರ್ ಪ್ರಾಡಕ್ಟ್, ಸೊ ಎಷ್ಟಾಯಿತು, ವಿಲ್ ಬಿ 400. ಸೊ ಎಕ್ಸ್ ಪ್ಲಸ್ 35, ದಿಸ್ ವಿಲ್ ಬಿ ಈಕ್ವಲ್ ಟು 400. ಸಾಲ್ವ್ ಮಾಡಿರಿ. ಸೊ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 40x ಪ್ಲಸ್ 35 ಇಂಟು 40, ಸೊ 175 ಬರುತ್ತೆ. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 40x ಪ್ಲಸ್ 175 ಈಸ್ ಈಕ್ವಲ್ ಟು 400. ಸೊ 400 ಲೆಫ್ಟ್ ಸೈಡ್ ತೊಗೊಂಡೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 40x ಮೈನಸ್ 225 ಈಸ್ ಈಕ್ವಲ್ ಟು 0. ಸೊ 40 225 ಅಂದರೆ 40 45, ಸರಿ 45 5, 45 ಇಂಟು 5 225, ಸೊ 45 ಮೈನಸ್ 5 40. ನಾನು ಫುಲ್ ಸಾಲ್ವ್ ಮಾಡಲ್ಲ, ಜಸ್ಟ್ ಬರಿತೀನಿ, ಆನ್ಸರ್ ನೀವೇ ಹೇಳ್ರಿ. ಸೊ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಅಗೈನ್ ಏನಕ್ಕೆ ಅಂತಲೂ ಹೇಳ್ತೀನಿ. ಸೊ ಎಕ್ಸ್ ಸ್ಕ್ವೇರ್ 49 ಅಂತ ಬರಿಬೋದು, 45x ಮೈನಸ್ 5x, ಬಿಕಾಸ್ 45 ಇಂಟು 5 ಇಸ್ 225 ಬಂತಲ್ಲ, ಮೈನಸ್ 225 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಕಾಮನ್ ತೆಗೆದ್ರೆ ಸೊ ಎಕ್ಸ್ ಪ್ಲಸ್ 45 ಆಗುತ್ತೆ, ಇಲ್ಲೂ ಎಕ್ಸ್ ಪ್ಲಸ್ 45 ಆಯಿತು. ಸೊ ಏನು ಬಂತು, ಮೈನಸ್ 5. ಸೊ ದಿಸ್ ವಿಲ್ ಬಿ ಎಕ್ಸ್ ಮೈನಸ್ 5 ಇಂಟು ಎಕ್ಸ್ ಪ್ಲಸ್ 45 ಇಸ್ ಈಕ್ವಲ್ ಟು 0. ಸಾಲ್ವೇ ಮಾಡೋದ್ನಲ್ಲ, ನೀವು ಹೇಳೋದೇನು ಬಂತು, ಅದು ಹಂಗೆ ಹೋಗ್ತಾ 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 ಸೊ ಹೆಂಗೆ ಅಂತ ಗೊತ್ತಿಲ್ಲದೇನೆ ಸಾಲ್ವ್ ಆಗಿಬಿಡುತ್ತೆ. ಬರ್ಕೊಂಡು ಹೋಗು. ಸೊ ಏಜ್ ಏನಾಗುತ್ತೆ, ಸನ್ಸ್ ಪ್ರೆಸೆಂಟೇಜ್, ಮಗಂದ ಪ್ರೆಸೆಂಟೇಜ್ 5 ವರ್ಷ. ಸೊ ತಂದೆ ಪ್ರೆಸೆಂಟೇಜ್ ಏನು 35 ವರ್ಷ. ಸೊ ಅದು ಬರಿಬೇಕು. ಸುಮ್ಮನೆ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಬರಿಬೇಡ್ರಿ. ಫೈಂಡ್ ದ ಪ್ರೆಸೆಂಟೇಜ್ ಆಫ್ ಬೋತ್ ಸನ್ ಆ್ಯಂಡ್ ಫಾದರ್. ಸನ್ಸ್ ಪ್ರೆಸೆಂಟೇಜ್ 5 ವರ್ಷ, ತಂದೆ ಪ್ರೆಸೆಂಟೇಜ್ 35 ವರ್ಷ. ಯಾಕಂದ್ರೆ 30 ವರ್ಷ ಜಾಸ್ತಿ. ಅದು ಬರೋದಿಲ್ಲ ಅಂದರೆ ಮಾರ್ಕ್ಸ್ ಇಲ್ಲ. ಸೊ ಓಕೆ, ಸನ್ಸ್ ಪ್ರೆಸೆಂಟೇಜ್, ಫಾದರ್ಸ್ ಪ್ರೆಸೆಂಟೇಜ್ ಬರಿಬೇಕು. ಟೀಕೆ. ನೆಕ್ಸ್ಟು ಅಗೇನ್ ಇದಿಷ್ಟೇ ಇದ್ದಿದ್ದರೆ ಎಕ್ಸಾಮಲ್ಲಿ ಇಷ್ಟೇ ಇರುತ್ತೆ. ಎಕ್ಸಾಮಲ್ಲಿ ಏನು ಕಲರ್ಫುಲ್ಲಾಗಿ ಕಲರ್ ಅಂತ ಕೊಡಲ್ವಲ್ಲ. ಇದನ್ನೇ ನೀವು ಕಲರ್ಫುಲ್ಲಾಗಿ ನೋಡಿದಾಗ ನಿಮ್ಗೆ ಇನ್ನೂ ಅರ್ಥ ಆಗತ್ತಾ ಹೇಳ್ರಿ, ನೋಡೋಣ. ರೈಟ್ ಆ್ಯಂಗಲ್ ಟ್ರಯಾಂಗಲ್, ಫಸ್ಟ್ ಏನು ನಿಮ್ಮ ತಲೆ ಬರ್ಬೇಕು, ಇಟ್ಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದಿದ ತಕ್ಷಣ ಹೈಪೋಟೇನಿಯಸ್ ಇರುತ್ತೆ. ಯಾವ ಥಿಯರಮು, ಪೈಥಾಗರಸ್ ಥಿಯರಮ್. ಪೈಥಾಗರನಪ್ಪ ಬಂದ ಏನೋ ಆಲ್ಟಿಟ್ಯೂಡ್ 7 ಮೀಟರ್ ಲೆಸ್ ದೆನ್ ದ ಬೇಸ್. ಸೊ ಆಲ್ಟಿಟ್ಯೂಡ್, ಸೊ ಈಗ ಬೇಸ್ನ ಎಕ್ಸ್ ಅಂತ ತೊಗೊಂಡ್ರೆ ಇಲ್ಲ ಆಯಿತು. ಸೊ ಆಲ್ಟಿಟ್ಯೂಡ್ ಏನಾಗುತ್ತೆ, 7 ಸೆಂಟಿಮೀಟರ್ ಕಮ್ಮಿ. ಸೊ ಹೈಪೋಟೇನಿಯಸ್ ಕೊಟ್ಟಿದ್ದಾರೆ 13. ಸೊ ಬೇಸ್ ಫೈಂಡ್ ಮಾಡಬೇಕು, ವಿಚ್ ಈಸ್ ಎಕ್ಸ್. ಬೇಸ್ ಫೈಂಡ್ ಮಾಡಿದ್ರಿಂದ ಆಲ್ಟಿಟ್ಯೂಡ್ ವಿಚ್ ಇಸ್ 7 ಸೆಂಟಿಮೀಟರ್ ಲೆಸ್, ಅಷ್ಟೇ. ಸೊ ಬೇಸ್, ಲೆಟ್ ಬೇಸ್ ಬಿ ಎಕ್ಸ್. ಸೊ ಆಲ್ಟಿಟ್ಯೂಡ್ ಏನಾಗುತ್ತೆ, ಆಲ್ಟಿಟ್ಯೂಡ್ ವಿಲ್ ಬಿ ಏನಾಯಿತು, ಎಕ್ಸ್ ಮೈನಸ್ 7. ಆಲ್ಟಿಟ್ಯೂಡ್ ಏನಾಗುತ್ತೆ, ಎಕ್ಸ್ ಮೈನಸ್ 7 ಆಯಿತು. ನೆಕ್ಸ್ಟು ಹೈಪೋಟೇನಿಯಸ್ ತಾನೆ, ಸ್ಪೆಲ್ಲಿಂಗು ನಾವು ಗೊತ್ತಾಗಲ್ಲ ಒಂದ್ಸಲಿ. HOPYPOTNUSC. ಹೈಪೋಟೇನಿಯಸ್ ಏನಾಯಿತು, 13 ಸೆಂಟಿಮೀಟರ್. ಪೈಥಾಗರನ್ ಥಿಯರಮ್. ಸೊ ಪೈಥಾಗರನ್ ಥಿಯರಮು, ಸೊ ಬೇಸ್ ಸ್ಕ್ವೇರ್ ಪ್ಲಸ್ ಆಲ್ಟಿಟ್ಯೂಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೈಪೋಟೇನಿಯಸ್ ಸ್ಕ್ವೇರ್. ಸಾಲ್ವ್ ಮಾಡಿರಿ. ಈಕ್ವೇಷನ್ ನಾನು ಬರಿತೀನಿ, ಹಾಗೆ ನಾನು ಈಕ್ವೇಷನ್ನ ಸಾಲ್ವ್ ಮಾಡಲ್ಲ, ನೀವು ಸಾಲ್ವ್ ಮಾಡಿರಿ, ನನಗೆ ಆನ್ಸರ್ ಬೇಕು. ನಾನು ಈಕ್ವೇಷನ್ ಬರ್ತೀನಿ, ಫೈನಲ್ ಈಕ್ವೇಷನ್ ತರ್ತೀನಿ, ಅದನ್ನು ನೀವು ಸಾಲ್ವ್ ಮಾಡಬೇಕು. ಸೊ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 14x, 7 ಸ್ಕ್ವೇರ್ ಅಂದರೆ 49 ಇಸ್ ಈಕ್ವಲ್ ಟು 169. ಸೊ ಎಕ್ಸ್ ಅಂದರೆ 2x ಸ್ಕ್ವೇರ್. ಇಲ್ಲಿ ಬರಿಬೇಕಾದ್ರೆ ಕೇರ್ಫುಲ್ ಆಗಿರಿ, ಇಲ್ಲಿ ಮೈನಸ್ ಅಲ್ಲ ಇದು ಮೈನಸ್, ಸಾರಿ ಪ್ಲಸ್ ಅಲ್ಲ ಇದು ಮೈನಸ್ಸು, ಸ್ವಲ್ಪ ಸ್ಪೇಸ್ ಬಿಟ್ಟು ಬರೀರಿ. ಮೈನಸ್ 14x ಇದು ಈ ಸೈಡ್ ಬಂತು ಅಂದರೆ 120, ಇಲ್ಲಾಂದರೆ ನಾನು ಆಗಲೇ ಬರೋದ್ನಲ್ಲ ಪ್ಲಸ್. ಸೊ ಹಂಗೆ ಆಗ್ಬಿಡುತ್ತೆ ಎಕ್ಸಾಮಲ್ಲಿ, ಮೈನಸ್ ಇರೋದು ಪ್ಲಸ್ ಆಯಿತು ಅಂದರೆ ವ್ಯಾಲ್ಯೂನೇ ಹೋಯ್ತು, ಬಿ ಕೇರ್ಫುಲ್. ಸೊ ಮೈನಸ್ 120 ಈಸ್ ಈಕ್ವಲ್ ಟು 0. ಇದೇ ಕಡೆ ಬಂದರೆ 120. ಓಕೆ, ಸೊ ಈಗ 2 ಕಾಮನ್ ತೆಗಿಬೇಕು.
ಸೊ 2 ಕಾಮನ್ ತೆಗೆದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60. ಸೊ 2 ಕಾಮನ್ ತೆಗೆದ್ರೆ ಎಷ್ಟು ಬರುತ್ತೆ? ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 60 ಇಸ್ ಈಕ್ವಲ್ ಟು 0. ಸಾಲ್ವ್ ಮಾಡಿರಿ ಅಂತಲ್ಲ ಆಗಲೇ ನಂಬರ್ ಬಂತು, ವಿಚ್ ಇಸ್ 12 and 5. ಆಬ್ವಿಯಸ್ಲಿ ಬಿಕಾಸ್ ಹೈಪೋಟೇನಿಯಸ್ 13 ಇತ್ತು ಅಂದರೆ ದೇರ್ ಆರ್ ಹೈಯರ್ ಚಾನ್ಸಸ್, ನಾನು ಇದೇ ಆಗಬೇಕು ಅಂತ ಹೇಳ್ತಿಲ್ಲ, ದೇರ್ ಆರ್ ಹೈಯರ್ ಚಾನ್ಸಸ್ 5 and 12 ಆಗಿರುತ್ತೆ, ಹೈಯರ್ ಚಾನ್ಸಸ್. ಅದಕ್ಕೆ ಪೈಥಾಗರನ್ ಟ್ರಿಪ್ಲೆಟ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಓಕೆ, ಆ್ಯಂಡ್ ಅಗೇನ್ ಇದು ಬಿಟ್ಟು ಬೇರೆ ಕ್ವಶನ್ಸ್ ಏನೇನಿದೆ ಅದನ್ನು ಕಮೆಂಟ್ ಮಾಡಿರಿ. ಸರ್ ನನಗೆ ಬೇರೆ ಕ್ವಶನ್ಸ್ ಬೇಕು, ಇದು LBಯಲ್ಲಿ ಯಾವುದೋ ಕ್ವಶನ್ ಇದೆ ಹೇಳ್ರಿ, ಕಮೆಂಟ್ ಮಾಡಿರಿ. ಓಕೆನಾ? ದ ಸಮ್ ಆಫ್ ಏರಿಯಾಸ್ ಆಫ್ 2 squares is 640. ಈ ಕ್ವಶನ್ ಏನಿದೆ ಇದು ನಾನು ಇನ್ನೊಂದು ವಿಡಿಯೋಲಿ ಮಾಡಿದ್ದೀನಿ ವಿತ್ ಆ್ಯನಿಮೇಷನ್ಸ್. ಸೊ ನೀವು ಅದರಲ್ಲಿ ಓಕೆ, ಸೊ ಇಲ್ಲಿ ಬಿಗ್ ಗ್ರೌಂಡ್ ಇದೆ, ಇಲ್ಲಿ ಸ್ಮಾಲ್ ಗ್ರೌಂಡ್ ಇದೆ, ಸರ್ಕಂಫರೆನ್ಸು. ಓಕೆ, ಚೆಕ್ ಮಾಡಿರಿ ಆ ವಿಡಿಯೋಲಿ ಹೆಂಗೆ ತೊಗೋಬೇಕು, ಓಕೆ ಹೆಂಗೆ ಬರುತ್ತೆ ವಿತ್ ಆ್ಯನಿಮೇಷನ್ ಸಗದಾಗಿ ಮಾಡಿದ್ದೀನಿ. ಈ ಪ್ರಾಬ್ಲಮ್ನ ಸಗದಾಗಿ ಸ್ಟಾರ್ಟಿಂಗಲ್ಲೇ ಇದೆ, ಸಗದಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಚೆಕ್ ಮಾಡಿರಿ, ಡಿಸ್ಕ್ರಿಪ್ಷನಲ್ಲಿದೆ. ಓಕೆ, ಸೊ ಅದಕ್ಕೆ ಈ ಥರ ಇನ್ನೂ ಯಾವ ಬೇಕು ಚೆಕ್ ಮಾಡಿರಿ. ಎ ಟ್ರೈನ್ ಟ್ರಾವೆಲ್ಸ್ 480 km ಅಟ್ ಎ ಯೂನಿಫಾರ್ಮ್ ಸ್ಪೀಡ್. ಚಿಕ್ಕ ಬುಕ್ಕ ರೈಲು ನಿಲ್ಲದಿಲ್ಲ ಎಲ್ಲೋ, ಯಾಕೆ ಹಿಂಗೆ ಓಡ್ತಾ ಇತ್ತು ನನಗೂ ಗೊತ್ತಿಲ್ಲ. ಸೊ ಎ ಟ್ರೈನ್ ಟ್ರಾವೆಲ್ಸ್ 480 km ಅಟ್ ಎ ಯೂನಿಫಾರ್ಮ್ ಸ್ಪೀಡ್. 480 km ಅಂದರೆ ಬೆಂಗಳೂರು ಟು ಆಲ್ಮೋಸ್ಟ್ ಲೈಕ್ ಹುಬ್ಳಿ. ಓಕೆ, ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 10 km/h ಮೋರ್. ಸ್ಪೀಡ್ ಜಾಸ್ತಿ ಆದರೆ ಏನಾಗತ್ತೆ ಹೇಳಿ? ಟೈಮ್ ಕಮ್ಮಿ ಆಗಬೇಕು. ದಟ್ಸ್ ಕಾಮನ್, ಬೇಸಿಕ್, ಹೌದಾ ಇಲ್ಲ? ಸ್ಪೀಡ್ ಜಾಸ್ತಿ ಆಯ್ತು ಅಂದರೆ ಟೈಮ್ ಕಮ್ಮಿ ಆಗಬೇಕು. ಇಟ್ ವುಡ್ ಹ್ಯಾವ್ ಟೇಕನ್ 4 hours ಲೆಸ್ ಫಾರ್ ದ ಸೇಮ್ ಜರ್ನಿ. ಓಕೆ, ಆಬ್ವಿಯಸ್ಲಿ. ಸೊ ಸ್ಪೀಡ್ ಜಾಸ್ತಿ ಆಯಿತು ಅಂದರೆ ಟೈಮ್ ಕಮ್ಮಿ ಆಗುತ್ತೆ. ಫೈಂಡ್ ದ ಸ್ಪೀಡ್ ಆಫ್ ದ ಟ್ರೈನ್. ಟ್ರೈನ್ದು ಸ್ಪೀಡು ಎಷ್ಟು? ಓಕೆ, ಈ ಟ್ರೈನ್ ಟ್ರಾವೆಲ್ಸ್ 480 km ಅಟ್ ಎ ಯೂನಿಫಾರ್ಮ್ ಸ್ಪೀಡ್. ಓಕೆ ಓಕೆ ಓಕೆ, ಸೊ ಏನಿದೆ? ಸ್ಪೀಡ್ ಡಿಸ್ಟೆನ್ಸ್ ಇಂಟು ಟೈಮು, ಡಿಸ್ಟೆನ್ಸ್ ಬೈ ಟೈಮು. ಫಾರ್ಮುಲಾ 9th ಫಾರ್ಮುಲಾ. ಸೊ ಸ್ಪೀಡು ಎಕ್ಸ್ ಅಂತ ತೊಗೊಂಡ್ವಿ ಅಂದರೆ ಟೈಮು T ಅವರ್ಸು. ಸ್ಪೀಡು ಜಾಸ್ತಿ ಆಯಿತು ಅಂದರೆ ಆಬ್ವಿಯಸ್ಲಿ ಟೈಮ್ ಏನಾಗಬೇಕು? ಕಮ್ಮಿ ಆಗಬೇಕು. ನೀವು ಫಾಸ್ಟಾಗಿ ಹೋಗ್ತಿದ್ದೀರಾ ಅಂದರೆ ಟೈಮ್ ಏನು ಜಾಸ್ತಿ ಆಗುತ್ತಾ? ಇಲ್ವಲ್ಲ. ಅಷ್ಟೇ ಇರತ್ತಾ? ಇಲ್ವಲ್ಲ. ಟೈಮ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಈಗ ನೀವು ಮನೆಯಿಂದ ಹೆಂಗೆ ಅಂದರೆ ಬೆಸ್ಟ್ ಎಕ್ಸಾಂಪಲ್ಲು, ಬೆಳಗ್ಗೆ ಸ್ಕೂಲಿಂದ ಮನೆಗೆ ಹೋಗ್ತಿರ್ತೀರ, ಮನೆಯಿಂದ ಸ್ಕೂಲ್ಗೆ ಹೋಗ್ತಿರ್ತೀರ. ನಿಧಾನಕ್ಕೆ ಮಚ್ಚ ಸ್ಕೂಲ್ ತಾನೇ, ಒಂದು 5 ನಿಮಿಷ ಲೇಟಾಗಿ ಹೋದರೆ ಹೋಗೋದೇನಿದೆ ಹೇಳೋ, ನಿಧಾನಕ್ಕೆ ಹೋಗೋಣ ಬಾ, ಫಸ್ಟ್ ಪೀರಿಯಡ್. ಏನು ಫಸ್ಟ್ ಪೀರಿಯಡು? ಪ್ರೇಯರ್ ಇರುತ್ತೆ ಅಥವಾ ಅಸೆಂಬ್ಲಿಗೆ ಕರೀತಾರೆ. ನಾನು ನಿಧಾನಕ್ಕೆ ಹೋಗಿ ಇಲ್ಲೇ ಬ್ಯಾಗ್ ಇಟ್ಟು ಹಾಗೆ ಅಸೆಂಬ್ಲಿಗೆ ಹೋದ್ರೆ ಆಯಿತು. ಇದೆಯೋ ಇಲ್ಲೋ ಹೇಳ್ರಿ. ಹಾಗೇನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿರಿ, ಎಷ್ಟು ಜನ ಮಾಡ್ತಿದ್ದೀರಾ? ಸರ್ ನಾನು ಹಿಂಗೆ ಮಾಡ್ತೀನಿ, ನಾನಂತೂ ಹಿಂಗೆ ಮಾಡ್ತೀನಪ್ಪ. ಲಾಸ್ಟ್ ಮೂಮೆಂಟ್ಗೆ ಏನೋ ಬಿದ್ದೋ ಅಂತ ಹಲ್ಲುಚ್ಕೊಂಡು ಬಟ್ಟೆ ಹಾಕೊಂಡು ಓಡೋದು. ಅದು ಓಡ್ತಾನೆ ಬಟ್ಟೆ ಹಾಕೊಂಡು ಓಡ್ತಿದ್ದೆ, ಯಾಕಂದ್ರೆ ಹಾಸ್ಟೆಲ್ ಇದ್ದಿದ್ದು. ಸೊ ಸ್ನಾನ ಕೇಳ್ಬೇಡ್ರಿ, ಬಟ್ ಹೇಳಿದ್ದು. ಸೊ ಹಿಂಗಿತ್ತು ಅಂದರೆ ನೀವು ಕಮೆಂಟ್ ಮಾಡಿರಿ. ಸೊ ಹೋಗ್ಬೇಕಾದ್ರೆ ಏನು ನಿಧಾನಕ್ಕೆ ಹೋಗ್ತೀರಾ, ಟೈಮ್ ಏನಾಯಿತು? ಜಾಸ್ತಿ ಆಯಿತು. ಹೋಗ್ಬೇಕಾದ್ರೆ ಡಿಸ್ಟೆನ್ಸು, ಬರಬೇಕಾದ್ರೆ ಅದೇ ರೋಡಲ್ಲಿ ಬಂದ್ರಿ ಅಂದರೆ ಅಷ್ಟೇ ನಿಧಾನಕ್ಕೆ ಬರ್ತೀರಾ. ಮನೆಯಲ್ಲಿ IPL ಇದೆ ಅಥವಾ ಯಾವುದೋ ಒಂದು ಈಗೇನೋ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ, ಏನೋ ಸೀರೀಸ್ ಸ್ಟಾರ್ಟ್ ಆಯಿತು, ಇನ್ನೊಂದು ಸ್ಟಾರ್ಟ್ ಆಯಿತು, ಏನು ಮಾಡ್ತೀರಾ? ನಿಧಾನಕ್ಕೆ ಮಚ್ಚ ಮನೆಗೆ ಹೋಗ್ತಿದ್ದೀವಲ್ಲ, ನಿಧಾನಕ್ಕೆ ಹೋಗೋಣ, ಮ್ಯಾಚ್ ಸ್ಟಾರ್ಟ್ ಆದರೆ ಆಯಿತು, ಆಮೇಲೆ ಹೋಗಿ ನೋಡೋಣ ಅಂತೀರೋ. ಬೇಗ ಹೋಗೋ, RCB ಮ್ಯಾಚ್ ಇದೆ, 4 ಗಂಟೆ 4:15 ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಸೂಪರ್ ಪವರ್ ಪ್ಲೇ ಮಿಸ್ ಆಗುತ್ತೆ, ಓಡ್ತಿರ್ತಾನೆ. ಟೈಮ್ ಏನಾಯಿತು? ಕಮ್ಮಿ ಆಯಿತು. ಸಿಂಪಲ್. ಸ್ಪೀಡ್ ಜಾಸ್ತಿ ಆಯಿತು, ಟೈಮ್ ಕಮ್ಮಿ ಆಯಿತು. ಅದೇ ಇಲ್ಲೂ ಹೇಳ್ತಿರೋದು. ಸೊ ಯಾರಿಗೆ ಮಾಡೋಕ್ಕಾಗಲ್ಲ ಹೇಳ್ರಿ ಪ್ರಾಬ್ಲಮ್ಮು? ಎಲ್ಲರೂ ಸಾಲ್ವ್ ಮಾಡ್ಬೋದು, ಬಟ್ ತೊಗೊಳೋದು ಹೆಂಗೆ, ದಟ್ಸ್ ಇಂಪಾರ್ಟೆಂಟ್. ಸೊ ಟೈಮ್ ಎಷ್ಟು ಕಮ್ಮಿ ಆಯಿತು? 4 hours ಕಮ್ಮಿ ಆಯಿತು ಫಾರ್ ದ ಸೇಮ್ ಜರ್ನಿ. ಈ ಟ್ರೈನ್ ಟ್ರಾವೆಲ್ಸ್ ಅಟ್ 480 km ಇನ್ ಯೂನಿಫಾರ್ಮ್ ಸ್ಪೀಡ್. ಓಕೆ, ಸೊ ಡಿಸ್ಟೆನ್ಸ್ ಏನಾಯಿತು? ಸ್ಪೀಡ್. ಸೊ ಸ್ಪೀಡ್ ಅಥವಾ ಟೈಮ್
ಸೊ ಟೈಮ್ ಫಾಸ್ಟಾಗಿ ಹೋದಾಗ ನಾರ್ಮಲಾಗಿ ಹೋಗಬೇಕಾದ್ರೆ ನಾರ್ಮಲಾಗಿ ಹೋಗಬೇಕಾದ್ರೆ ಟೈಮು, ನಾರ್ಮಲಾಗಿ ಹೋಗಬೇಕಾದ್ರೆ ಫಾಸ್ಟಾಗಿ ಹೋಗಬೇಕಾದ್ರೆ. ಸೊ ಇದೆರಡರದ್ದು ಡಿಫ್ರೆನ್ಸ್ ಏನು? 4 hours ಡಿಫ್ರೆನ್ಸು. 4 hours ಡಿಫ್ರೆನ್ಸ್ ತಾನೆ. ಇದು ನಾರ್ಮಲಾಗಿ ಹೋಗ್ಬೇಕಾದ್ರೆ ಟೈಮು, ಫಾಸ್ಟಾಗಿ ಹೋಗ್ಬೇಕಾದ್ರೆ ಟೈಮು. ವಾಟ್ ಈಸ್ ಟೈಮ್? ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಈಗ ನಾನು ಸ್ಪೀಡ್ನ ಲೆಟ್ ಸ್ಪೀಡ್ ಬಿ ಎಕ್ಸ್. ಸೊ ಲೆಟ್ ಸ್ಪೀಡ್ ಬಿ ಎಕ್ಸ್. ಆ್ಯಕ್ಚುಲಿ ಇದು ಇಲ್ಲಿ ಬರೀಬೇಕಾಯ್ತು, ಅಲ್ಲಿ ಬರ್ದೆ. ಓಕೆ, ಯಾಕಂದ್ರೆ ನಾವು ಹೆಂಗೆ ತೊಗೊಂಡ್ರಿ ಅಂದರೆ ಅನಾಲಿಸಿಸ್ ಅಂದರೆ ಫಾರ್ಮುಲಾ ಎಷ್ಟು ಈಸಿ ಆಗುತ್ತೆ ಆ್ಯಂಡ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು ಎಷ್ಟು ಈಸಿ ಅಂತ ತೋರಿಸಿ ನೋಡ್ರಿ. ಈಗ T1. ಸೊ T1 ಅಂದರೆ ಏನು? ನಾರ್ಮಲಾಗಿ ಹೋಗಬೇಕಾದ್ರೆ. ಸೊ ನಾರ್ಮಲಾಗಿ ಹೋಗಬೇಕಾದ್ರೆ ವಾಟ್ ಈಸ್ ಟೈಮ್? ಡಿಸ್ಟೆನ್ಸ್ ಅಂತ ಸೇಮ್ ಎರಡಕ್ಕೂ 480. ಸ್ಪೀಡ್ ಏನಂತ ತೊಗೊಂಡ್ವಿ? ನಾರ್ಮಲಾಗಿ ಹೋಗ್ಬೇಕಾದ್ರೆ ಎಕ್ಸಾ ಮೈನಸ್ T2 ಫಾಸ್ಟಾಗಿ ಹೋಗ್ಬೇಕಾದ್ರೆ ಡಿಸ್ಟೆನ್ಸ್ ಏನು ಚೇಂಜ್ ಆಗಲ್ಲ, ಆದರೆ ಸ್ಪೀಡ್ ಏನಾಗುತ್ತೆ? 10 km/h ಜಾಸ್ತಿ ಆಗುತ್ತೆ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ಟೈಮ್? 4. ಈಗ 480 ಇದೆ. ಅಗೇನ್ ಇದು ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಐ ಆಮ್ ಮೇಕಿಂಗ್ ಇಟ್ ಇವನ್ ಮೋರ್ ಈಸಿಯರ್. 480 ಹೊರಗೆ ತೆಗೆದೆ ದಿಸ್ ವಿಲ್ ಬಿಕಮ್ 1/x plus 10 which is equal to 4. ಸೊ 480 ಕೆಳಗೋಯ್ತು ಅಂದರೆ 1/x minus 1/x plus 10 is equal to 4/480. ಸೊ ಸಾಲ್ವ್ ಮಾಡಿರಿ. 4 1s 120s. ಸೊ 1/120 ಬಂತು. ಸೊ ಇಲ್ಲಿ ಈಕ್ವೇಷನ್ ಲೆಫ್ಟ್ ಸೈಡ್ ಇರೋದು. ಸೊ ಎಕ್ಸ್ ಪ್ಲಸ್ 10. ಸೊ ಎಲ್ ಸಿ ಎಮ್ ಏನಾಯಿತು? ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10 is equal to 1/120. ಸೊ ಎಕ್ಸ್ ಪ್ಲಸ್ 10 ಮೇಲೆ ಹೋಯ್ತು ಅಂದರೆ ಎಕ್ಸ್ ಪ್ಲಸ್ 10, ಇಲ್ಲಿ ಮೈನಸ್ ಎಕ್ಸ್ ಬರುತ್ತೆ. ಸೊ ಎಕ್ಸ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಇದೆಲ್ಲ ಮೇಲೆ ತೊಗೊಳ್ರಿ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10 120 ಮೇಲೆ ತೊಗೊಳ್ರಿ ವಿಚ್ ಈಸ್ ಈಕ್ವಲ್ ಟು 1200. ಸಾಲ್ವ್ ಮಾಡಿರಿ. 1200 ಇದೆ, 10 ಇದೆ ಅಂದರೆ 30 × 40. ಅಲ್ಲಿ ಒಂದು ನೆಗೆಟಿವ್ ಬರುತ್ತೆ, ನೆಗೆಟಿವ್ ತೊಗೋಬಾರ್ದು. ಯಾವುದು ನೆಗೆಟಿವ್ ಯಾವುದು ಪಾಸಿಟಿವ್ ಆನ್ಸರ್ ನೀವು ಹೇಳ್ರಿ. ಈಕ್ವೇಷನ್ ತಂದಲ್ಲ. ಸೊ ಏನಾಯಿತು? x² plus 10x minus 1200 is equal to 0. What is the speed? Comment and बताओ. Find two consecutive positive integer if the sum of their square is 290. ಸೊ ಈ ಥರ ಡಿಜಿಟ್ಸ್ ಏನಿದೆ ಆ್ಯಂಡ್ ಅಗೇನ್ ಕೆಳಗೆ ಒಂದು ವಿಡಿಯೋ ಲಿಂಕ್ ಹಾಕಿದ್ದೀನಿ, ಚೆಕ್ ಮಾಡಿ. ಬಿಕಾಸ್ ಇದೇ ಥರ ಬೇರೆನೂ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ನಂಬರ್ ಪ್ರಾಬ್ಲಮ್ಸ್ ಬಂತು ಅಂದರೆ, ಆಡು ಈವನು ಅಂತ ಬಂತು ಅಂದರೆ ಹೆಂಗೆ ತೊಗೋಬೇಕು, ಹೆಂಗೆ ಈಸಿ ಮಾಡಬೇಕು ಅದನ್ನು ಹೇಳಿದ್ದೇನೆ. 2 consecutive odd positive integers. ಓಕೆ, ಇದು ಇಲ್ಲೂ ಹೇಳಿದ್ದೀನಿ. ಇನ್ನೊಂದು ಕ್ವಶನ್ ಇದೆ, ಚೆಕ್ ಮಾಡಿರಿ. 2 consecutive odd positive integer. ದಿಸ್ ಈಸ್ ಇಂಪಾರ್ಟೆಂಟ್. ಆಡ್ ಆಯಿತು, ಈವನ್ ಆಯಿತು. ನಾವು ತೊಗೊಳೋದು ಅಂದರೆ ಎಕ್ಸ್ ಅಂತ ತೊಗೊಂಡ್ವಿ ಅಂದರೆ ನೆಕ್ಸ್ಟು ಆಡ್ ಆಗಲಿ ಈವನ್ ಆಗಲಿ ಇಟ್ ಈಸ್ ಎಕ್ಸ್ ಪ್ಲಸ್ 2ನೇ. ಆಡ್ ಆಗಲಿ ಈವನ್ ಆಗಲಿ ಇಟ್ ಈಸ್ ಎಕ್ಸ್ ಪ್ಲಸ್ 2ನೇ. ಬಿಕಾಸ್ ಈಗ 1 3 5 ಡಿಫ್ರೆನ್ಸ್ ಏನಾಯಿತು? 2 4 6 ಇಲ್ಲಿಗೂ ಡಿಫ್ರೆನ್ಸ್ ಏನಾಯಿತು? 2ನೇ ತಾನೆ. ಸೊ ಈಗ ನಾನು ಫಾರ್ ಎಕ್ಸಾಂಪಲ್ ಇದನ್ನು ಎಕ್ಸ್ ಅಂತ ತೊಗೊಂಡ್ರೆ ಇದೇನಾಯಿತು? ಎಕ್ಸ್ ಪ್ಲಸ್ 2. ಆಡ್ ಪಾಸಿಟಿವ್ ಇಂಟೀಜರ್. ಸೊ ಇವನ್ ಪಾಸಿಟಿವ್ ಇಂಟೀಜರ್ ಆಯಿತು ಅಂದ್ರೂ ಇದನ್ನು ಎಕ್ಸ್ ಅಂತ ತೊಗೊಂಡ್ರೆ ಇದೇನಾಗಬೇಕು? ಎಕ್ಸ್ ಪ್ಲಸ್ 2ನೇ. ಏನು ಇವನ್ ಅಂದಿದ ತಕ್ಷಣ ಏನು ಚೇಂಜ್ ಆಯಿತಾ? ಅಥವಾ ಆಡ್ ಅಂದಿದ ತಕ್ಷಣ +1 ಆಯಿತಾ? ಇಲ್ವಲ್ಲ. ಸೊ ಆಡ್ ಆದರೂ ಎಕ್ಸ್ ಪ್ಲಸ್ 2ನೇ, ಇವನ್ ಆದರೂ ನೆಕ್ಸ್ಟ್ ಇಂಟೀಜರ್ ಎಕ್ಸ್ ಪ್ಲಸ್ 2ನೇ ಬರುತ್ತೆ. ಸೊ ಒಂದು ಕೇರ್ಫುಲ್ ಆಗಿರಿ. ಆ್ಯಂಡ್ ಪಾಸಿಟಿವ್ ಅಂದಿದ್ದರಿಂದ ಎಕ್ಸ್ ಪ್ಲಸ್ 2 ಆಗುತ್ತೆ. ಇನ್ ಕೇಸ್ ನೆಗೆಟಿವ್ ಅಂತ ತೊಗೊಂಡ್ರೆ ಎಕ್ಸ್ ಮೈನಸ್ 2. ಬಿಕಾಸ್ ಅಲ್ಲಿ +2 ಆದಾಗ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಆಗ್ಬೋದು, ಆಗದೆ ಇರ್ಬೋದು, ಬಟ್ ಹೇಳ್ತಾರೆ. ಸೊ ನೆಗೆಟಿವ್ ಯಾವತ್ತೂ ಹೇಳಿಲ್ಲ, ಬಟ್ ಹೇಳ್ತಾರೆ. ಓಕೆ, ಸೊ ಇದೇ ಎಕ್ಸಾಂಪಲ್ ತೊಗೊಳಂಗಿದ್ರೆ ಸೊ ಏನಂತ, ಲೆಟ್ ಫಸ್ಟ್ ಇಂಟೀಜರ್. ಓಕೆ, ಲೆಟ್ ಫಸ್ಟ್ ಇಂಟೀಜರ್ ಬಿ ಎಕ್ಸ್. ಸೊ ನೆಕ್ಸ್ಟ್ ಏನಾಗುತ್ತೆ?
ನೆಕ್ಸ್ಟ್ ಇಂಟೀಜರ್, ಸೊ ಎಕ್ಸ್ ಪ್ಲಸ್ 2. ಸೊ ಸಮ್ ಆಫ್ ದೇರ್ ಸ್ಕ್ವೇರ್ಸ್ ಅಗೇನ್ ಎಷ್ಟು ಈಸಿ ನೋಡ್ರಿ. ಸೊ ಇದ್ರ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದ್ರ ಸ್ಕ್ವೇರ್, ಸೊ ಇದೆರಡರದು ಸ್ಕ್ವೇರ್ ಎಷ್ಟಾಯಿತು 290. ಸಾಲ್ವ್ ಮಾಡಿರಿ. ಸೊ ಎಕ್ಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಈಸ್ ಈಕ್ವಲ್ ಟು 290. 2x ಸ್ಕ್ವೇರ್ ಪ್ಲಸ್ 4x ಈ ಸೈಡ್ ಬಂತು ಅಂದರೆ ಮೈನಸ್ 286 ಈಸ್ ಈಕ್ವಲ್ ಟು 0. ಸೊ 2 ಕಾಮನ್ ತೆಗೆದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 143 ಈಸ್ ಈಕ್ವಲ್ ಟು 0. ಹೆಂಗೆ ಹೇಳ, ಒಂದು 13 11 ಬಿಕಾಸ್ 13 into 11 is 143 ಆ್ಯಂಡ್ 13 minus 11 is 2. ಹೇಳಿದ್ದೀನಿ ನನಗೆ ಎಕ್ಸ್ ವ್ಯಾಲ್ಯೂ ಹೇಳ್ರಿ. ಆ್ಯಂಡ್ ಎಕ್ಸ್ ಏನಾಗಿರಬೇಕು, ಶುಡ್ ಬಿ ಪಾಸಿಟಿವ್. ವಾಟ್ ಈಸ್ ಇಟ್? ಪಾಸಿಟಿವ್ ವ್ಯಾಲ್ಯೂ. ನಾನು ಆಗಲೇ ಹೇಳಿದೆ. ಓಕೆ, ಅದನ್ನು ಬರುತ್ತೆ ತೋರಿಸ್ತೀನಿ. ಮುಂದೆ ಸಾಲ್ವ್ ಮಾಡೋದು ನೀವು. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇದೆ, 143 ಇದೆ. ಸೊ ಏನಂತ ಬರಿಬೋದು, 13x ಮೈನಸ್ 11 ಬರಿಬೇಕಾದ್ರೆ ಅಂದರೆ 1 ಬರಿಬೇಕಾದ್ರೆ ಮೈನಸ್ ಜೊತೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಎಕ್ಸಾಮಲ್ಲಿ ಅಗೇನ್ ಮೈನಸ್ಸು ಪ್ಲಸ್ ಅಂದ್ಕೊಂಡು ಮಾರ್ಕ್ಸ್ ತೆಗಿಬಾರ್ದು, ಅಥವಾ ನಿಮಗೂ ಕನ್ಫ್ಯೂಸ್ ಆಗಬಾರ್ದು. ಮೈನಸ್ 11x ಮೈನಸ್ 143 is equal to 0. How do you solve this? Answer. Okay. Find two numbers where one is 3 more than the other and the sum of their squares is 29. ಹಿಂದೆ ಏನು ಮಾಡ್ದೆ, ಇದು 3 ಜಾಸ್ತಿ ಅಂತಿದ್ದಾರೆ, ನಾನು ಎಕ್ಸ್ ಪ್ಲಸ್ 2 ತೊಗೊಂಡೆ, ಇಲ್ಲಿ ಎಕ್ಸ್ ಪ್ಲಸ್ 3 ತೊಗೋಬೇಕು, ಸ್ಕ್ವೇರ್ ಮಾಡಬೇಕು. ಎಷ್ಟು ಬಂತು? ಸಮ್ ಆಫ್ ದ ಸ್ಕ್ವೇರ್ ಇಸ್ 29. ಕಮೆಂಟ್ ಮಾಡಿ. ಓಕೆ, ಹಿಂದೆ ಏನು ಮಾಡ್ದೆ ಅದೇ ಥರ. ಅದಕ್ಕೆ ಹೇಳ್ತಿರೋದು, ಒಂದು ಸಾಲ್ವ್ ಮಾಡೋಕ್ಕೆ ಬಂತು ಅಂದರೆ ಇನ್ನೊಂದು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಜಸ್ಟ್ ಸಬ್ಸ್ಟಿಟ್ಯೂಷನ್ ಹೆಂಗೆ ಬ್ರೇಕ್ ಡೌನ್ ಮಾಡೋದು. ಆನ್ಸರ್ ಬರ್ತಿಲ್ವ ಅದನ್ನು ಹೇಳ್ರಿ, ನಾನು ಮಾಡ್ತೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ಇಫ್ ಐ ಗೆಟ್ ಕಮೆಂಟ್ ಸೇಯಿಂಗ್ ದಟ್ ಸರ್ ಇದು ನನಗೆ ಬರ್ತಿಲ್ಲ ಆರ್ ದಿಸ್ ಐ ಆಮ್ ಫೀಲಿಂಗ್ ಡಿಫಿಕಲ್ಟಿ. ಈ ಕ್ವಶನ್ನು ಇದ್ರ ಜೊತೆಗೆ ನಿಮಗೆ ಎಲ್ ಬಿ ಎಲ್ಲಿ ಜಸ್ಟ್ ಕಮೆಂಟ್ ಮಾಡಿ, ಓಕೆ ಸರ್ ಎಲ್ ಬಿ ಎಲ್ಲಿ ಈ ಕ್ವಶನ್ ಬೇಕು, ಬಿಕಾಸ್ ಅದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎಲ್ ಬಿ ಎಲ್ಲಿ ಏನು ಕ್ವಶನ್ಸ್ ಕೊಟ್ಟಿದ್ದಾರೆ ಅದು ಬಿಟ್ಟು ಪಿ ವೈ ಕ್ಯೂಸಲ್ಲಿ ಹಿಂದೆ ಎಲ್ಲ ಬೇರೆನೂ ಕೇಳಿದರು. ಸೊ ದೇರ್ ಆರ್ ಸಮ್ ಕ್ವಶನ್ಸ್ ವಿಚ್ ಆರ್ ಟ್ರಿಕ್ಕಿಯರ್ ಫ್ರಮ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಸೊ ನೀವು ಬ್ರೇಕ್ ಡೌನ್ ಮಾಡ್ಕೊಂಡ್ರಿ ಅಂದರೆ ಇಟ್ ಬಿಕಮ್ಸ್ ಈಸಿಯರ್. ಓಕೆ, ಸೊ ಅದು ಯಾವ್ಯಾವ ಕ್ವಶನ್ಸ್ ಏನಾದರೂ ಇತ್ತು, ಇಫ್ ಯು ಕಮ್ ಅಕ್ರಾಸ್ ಸಮ್ ಕ್ವಶನ್ಸ್ ಡಿಫಿಕಲ್ಟಿ ಅಂದರೆ ಕಮೆಂಟ್. ಮೇ ಹೂನಾ, ಡೋಂಟ್ ವರಿ. ಓಕೆ, ಸೊ ದಟ್ಸ್ ಇಟ್. ಟೇಕ್ ಕೇರ್, ಬಾಯ್ ಬಾಯ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.